ఈనాటి వచన వైభవ కార్యక్రమంలో మన ఆత్మీయ శరణు బంధువులు సహోదరి శ్రీమతి మంగళ కౌళాస్ గారు శరణుల వచనామృతాన్ని మన అందరికీ అందించవలసిందిగా వారితో ప్రార్థిస్తూ వారిని సాధారణంగా వేదికపైకి ఆహ్వానిస్తున్నారు. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಾಯಿ ನೀನೇ, ತಂದೆ ನೀನೇ, ಬಂಧು ನೀನೇ, ಬಳಗ ನೀನೇ, ನೀವಲ್ಲದೆ ಮತ್ಯಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ. ವಿಶ್ವಗುರು ಅಪ್ಪ ಬಸವಣ್ಣನವರಿಗೆ ಎನ್ನ ಹೃದಯ ಮಧ್ಯದಲ್ಲಿ ನೆನೆಸಿ ಇಲ್ಲಿ ಬಂದಂಥ ಎಲ್ಲ ಶರಣರಿಗೆ ಶರಣು ಶರಣಾರ್ಥಿ. ಇವತ್ತು ನಾನು ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಮ್ಮನ ಚರಿತ್ರೆ ಬಗ್ಗೆ ಸ್ವಲ್ಪ ಹೇಳಬೇಕಂತ ಆಶೆ ಪಡೆದಿದ್ದೀನಿ. ಕರ್ನಾಟಕದ ವಿಜಾಪುರ ಜಿಲ್ಲೆಯಲ್ಲಿ ಬಸವಣ್ಣ ಬಾಗೆ ಎಂಬ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಒಂದು ಶಿವಭಕ್ತ ದಂಪತಿ ಇದ್ದರು. ಅವ್ರು ಯಾರಂದ್ರೆ ನೋಡ್ರಿ, ಮದಿರಾಜ ಮತ್ತು ವಾದಲಾಂಬಿಕಾ. ಅವ್ರ ಇಬ್ಬರ ಹೊಟ್ಟೆಯಲ್ಲಿ ಒಂದು ನಾಗಲಾಂಬಿಕಾ ಎಂಬ ಒಂದು ನಾಗಲಾಂಬಿಕದು ಜನ್ಮ ಆಗ್ತದ. ಆವಾಗ ಆಕಿ ಅವ್ರ ತಾಯಿ ತಂದಿದ್ದು ಭಾಳ ಪ್ರೀತಿಯಾಗಿ ಮಗಳಿರ್ತಾಳೆ. ಯಾಕಂದ್ರೆ ಭಾಳ ದಿನ ಹುಟ್ಟಿದಕ್ಕೆ ಇರ್ತಾಳಕಿ, ಅದಕ್ಕೆ ಭಾಳ ಪ್ರೀತಿಯಾದ ಮಗಳಿರ್ತಾಳೆ. ಮಗಳು ಇಷ್ಟು ಜರ್ನ ಇರ್ತಾಳಕಿ, ಭಾಳ ಜ್ಞಾನ ಇರ್ತದಕಿ ಹುಟ್ಟಿದ ಹಿಡಿದು. ಅದಕ್ಕಾಗಿ ಆ ಜ್ಞಾನದ ಆಕಿನ ಒಳಗಿದ್ದಂಥ ಜ್ಞಾನ ಶಿಕ್ಷದು ಇದು ಜಿಜ್ಞಾಸ ನೋಡಿ ಅವರ ತಂದೆ ಏನು ಮಾಡ್ತಾರಂದ್ರು ಆಕಿಗೆ ಶಿಕ್ಷದ ಕೊಡಬೇಕೆಂಬುದು ವ್ಯವಸ್ಥೆ ಮಾಡ್ತಾರೆ. 12ನೇ ಶತಮಾನದಲ್ಲಿ ಯಾವಾಗ ಹೆಣ್ಮಕ್ಕಳಿಗೆ ಹೊರಗೆ ಬರೋಂಥ ಪರಿಸ್ಥಿತಿ ಇತ್ತು, ಅಂಥ ಟೈಮ್ದಾಗೆ ಅವ್ರ ತಂದೆ ಆದ ಮದಿರಾಜ ಅಕ್ಕ ನಾಗಮ್ಮಕ್ಕೆ ಶಿಕ್ಷಾ ಕೊಡಬೇಕಾದ್ರು ಭಾಳ ದೊಡ್ಡ ಮಾತು. ಯಾಕಂದ್ರೆ ನೋಡ್ರಿ, ಹೆಣ್ಮಕ್ಳಿಗೆ ಹೊರಗೆ ಬರೋದಿದ್ದಿಲ್ಲ. ಶಿಕ್ಷಾ ಕೊಡ್ಬೇಕಂದ್ರೆ ಎಷ್ಟು ಕಠಿಣ ಆಯ್ತದಿಲ್ಲ ಅವಾಗ. ಅದಕ್ಕಾಗಿ ಅದು ಮತ್ತು ಹೆಂಗೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಆಕೆ ಕಲಿತಾ. ಆ ಕಾಲಕ್ಕೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಕಲಿತಾ. 12ನೇ ಶತಮಾನದಲ್ಲಿ ಕನ್ನಡ ಭಾಷಾ ಭಾಳ ಸಮೃದ್ಧಾಗಿತ್ತು. ಅದಕ್ಕಾಗಿ ಅವ್ರು ಆಕೆಗೆ ಶಿಕ್ಷಾ ಕೊಡಬೇಕೆಂಬುದು, ಆಕೆ ಓದಿಸ್ಬೇಕೆಂಬುದು ಭಾಳ ಪ್ರಯತ್ನ ಮಾಡ್ತಾರೆ. ಆಕೆ ಅದು ತಕ್ಕ ಓದುತ್ತಾಳು. ಹಾಗೆ ಮುಂದೊಂದು ಸ್ವಲ್ಪ ದಿನ ಆಗೋಣ, ಒಂದು 10-12 ವರ್ಷ 7-8 ವರ್ಷ ಆಗೋಣ, ಏನಾಯ್ತದ, ಮದಿರಾಜ ಮತ್ತು ಮಾದಲಿಕಾಂಬದ ಹೊಟ್ಟಿಲಿ ಒಂದು ಪುತ್ನರತ್ನ ಜನ್ಮ ಆಯ್ತದ. ಆ ಪುತ್ನರತ್ನ ಯಾರಂದ್ರೆ ನಮ್ಮ ಬಸವಣ್ಣನವರು. ಅವಾಗ ಆಕಿ ಆ ಬಾಲಕಗೆ ನಾಗಲಾಂಬಿಕಾ ಎಷ್ಟೋ ಹೆಸರುಗಳಿಂದ ಬರ್ತಾಳೆ. ಏನಂದ್ರು ಬಸವ ಅಂತ, ಬಸಪ್ಪ ಅಂತ, ಬಸವಲಿಂಗ ಅಂತ, ಬಸವರಾಜ ಅಂತ. ಆಕಿಗೆ ಅದು ಒಂದು ಆ ಹುಡುಗನ ಒಳಗೆ ನೋಡಿದಂಥ ಒಂದು ಜಿಜ್ಞಾಸ, ಅವ್ರ ಒಳಗಿದ್ದಂಥ ಒಂದು ಜ್ಞಾನ, ಅದೆಲ್ಲ ನೋಡಿ ನಾಗಮ್ಮಗ ಭಾಳ ಖುಷಿ ಆಯ್ತದ. ಆಕಿಗೆ ಒಂದೊಂದು ಸಲ ಕಣ್ಣಾಗಿಂದು ನೀರು ಬರ್ತಾವ. ನಮ್ಮ ತಮ್ಮ ಈ ವಯದಾಗ ಇಷ್ಟು ಜ್ಞಾನದ ಅಂದಮೇಲೆ ನಿಜವಾಗಿ ದೇವ್ರ ದಯ ಅದ ಅಂತ. ಅವಾಗ ಮುಂದೆ ಹೀಗೆ ಅಕ್ಕ ತಮ್ಮ ದೊಡ್ಡವ್ರು ಹಾಕೋತಾ ಹೋಗ್ತಾರೆ. ಅವಾಗ ಬಸವಣ್ಣನವ್ರು ಬಾಲ ಅವಸ್ಥೆದಾಗ ಆದರೂ ಭೀ ಇಷ್ಟು ಕುತೂಹಲದಿಂದ ಆಕಿಗೆ ಅಕ್ಕ ಅವ್ರಿಗೆ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಭೀ ಇದು ಹ್ಯಾಂಗ ಅಂತಂದು ಕೇಳಿದಾಗ ಅಕ್ಕನಾಗಮ್ಮಗೆ ಅನ್ನಿಸ್ತದೆ, ಎಷ್ಟು ಸಣ್ಣವಿದ್ದಾಗ ಜ್ಞಾನ ಎಷ್ಟು ದೊಡ್ಡದೈತಲ್ಲ. ಅದೇ ಆಕೆ ಪ್ರತಿ ಒಂದು ಪ್ರಶ್ನೆ ಉತ್ತರ ಕೊಡ್ತಾಳೆ. ಆಕೆ ಇದು ಹಿಂಗಪ್ಪ ಅವನಿಗೆ ಸಮಜಾಸ್ನು ಹೇಳ್ತಾ ಇದು ಮಾಡ್ತಾಳೆ. ಅವಾಗ ಏನಾಯ್ತದ, ಆಕೆ ಯಾವಾಗೂ ಆಗಿದ್ದಾಗೆ ಅದು ತಮ್ಮಗೆ ಅದ್ರ ಉತ್ತರ ಕೊಡ್ತಾಳೆ. ಅವ್ರ ಸಣ್ಣ ತಮ್ಮದು ಇಷ್ಟು ಅವ್ರದ್ದು ನೋಡಿದಂಥ ಒಂದು ಪ್ರಬಲ ಬುದ್ಧಿ, ತೇಜ, ಆತ್ಮತೇಜ, ಅದೆಲ್ಲ ನೋಡಿ ಆಕೆಗೆ ಭಾಳ ಖುಷಿ ಆಯ್ತದೆ. ಆಕೆ ಯಾಕೆ ನೋಡಾಕಿನ ಕಣ್ಣಾಗ ಯಾವಾಗ ನೋಡೋದು ಏನು ಖುಷಿದು ಕಣ್ಣಾಗ ನೀರು ಬರ್ತಾವಂತೀವಿ. ಅವಾಗ ಹೀಗೆ ಇದು ಆಗಿದಾಗ ನಾಗಲಾಂಬಿಕಾ ಹೀಗೆ ದೊಡ್ಡಕ್ಕೆ ಆದಮೇಲೆ ನಾಗಮ್ಮ ಅದು ಮದುವೆ ಆಯ್ತದೆ. ಎಲ್ಲಂದರೂ ಇಂಗಳೇಶ್ವರದಲ್ಲಿ ಶಿವದೇವ ಎಂಬ ಒಬ್ಬ ಶರಣರ ಜೋಡೆ ಅಕ್ಕ ನಾಗಮ್ಮನ ಮದುವೆ ಆಯ್ತದೆ. ಆ ಮದುವೆದ ಆ ಶಿವದೇವ್ ಇಷ್ಟು ಕಟ್ಟರ್ ಶಿವಭಕ್ತಿ ಇರ್ತಾರ, ಭಾಳ ಕಟ್ಟರ್ ಶಿವಭಕ್ತ ಅಂದ್ರೆ ಹ್ಯಾಂಗಿರ್ತದೆ ನೋಡಿ, ಸತಿಪತಿ ಜೋಡಿ ಭಾಳ ಅದ್ಭುತ ಇರ್ತದೆ. ಯಾಕಂದ್ರೆ ನೋಡಿರಿ, ಆಕಿನೂ ಶಿವಭಕ್ತ, ಅವ್ರನ್ನೂ ಶಿವಭಕ್ತ. ಅವತ್ತು ಇಬ್ಬರದ್ದು ಏನಾಯ್ತದ
ಸಾತ್ವಿಕ ಅವರಿಬ್ಬರ ಒಳಗೆ ಏನಿರ್ತಂದ್ರೆ ಸಾತ್ವಿಕತೆ ಇರ್ತದೆ, ಒಂದು ಪ್ರೇಮ ಭಾವನೆ ಇರ್ತದೆ. ಅದಕ್ಕಾಗಿ ಅವ್ರ ಜ್ಞಾನ ಮತ್ತು ಆಧ್ಯಾತ್ಮಿಕದ ಎರಡರದು ಅವರು ಪ್ರಗತಿ ಮಾಡ್ತಾರಮ್ಮ. ಮತ್ತು ಅದಕ್ಕಾಗಿ ಅವರಿಬ್ಬರು ಸತ್ಯಪತಿ ಜೋಡಿ ಭಾಳ ಅನ್ವಯ ಆಗಿರ್ತದೆ. ಹೀಗೆ ಅಖಿಲ ಭಾರತ ಮಾನವ ಜಾತಿಗೆ ಉದ್ದಾತ್ತ ಭವಿಷ್ಯ ತಿಳ್ಕೊಂಡು ಅವ್ರೇನು ಮಾಡ್ತಾರಂದ್ರು ಅವ್ರದ್ದೊಂದು ಇಬ್ಬರು ಅಕ್ಕ ತಮ್ಮ ಶಿವದೇವ್ ಇವರೆಲ್ಲ ಕಲ್ತು ಒಂದು ದೊಡ್ಡದು ಮಹಾಕಾರ್ಯ ಮಾಡ್ತಾರೆ. ಅದು ಮಹಾಕಾರ್ಯ ಏನಂದ್ರೆ ನೋಡ್ರಿ, ಹೆಣ್ಣು ಗಂಡು ಇದು ಭೇದ ಇಲ್ಲ, ಹೆಣ್ಣು ಒಂದೇ ಗಂಡು ಒಂದೇ, ಆತ್ಮ ಎರಡರದು ಒಂದೇ ಆತ್ಮ ಇರ್ತದೆ. ಇದಕ್ಕಾಗಿ ಎರಡು ಸಮಾನ ಅಂತ ತಿಳ್ಕೊಬೇಕು. ಹಾಗೆ ಜೀವಾತ್ಮಕ್ಕೆ ಸದೈವ ಕಲ್ಯಾಣ ಚಿಂತನ ಮಾಡುವುದೇ ಸದ್ಧರ್ಮ. ಯಾವತ್ತೂ ಜೀವಾತ್ಮ ಮತ್ತು ಜೀವಾತ್ಮಕ್ಕೆ ಯಾವತ್ತೂ ಸದೈವ ಕಲ್ಯಾಣ ಮಾಡೋದು ಚಿಂತನೆ ಇರಬೇಕು. ಅದೇ ಒಂದು ಸದ್ಧರ್ಮ. ಹಾಗೆ ಆಚಾರ್ಯ ಹೆಂಗಿರಬೇಕು, ತಮ್ಮದು ಆಚಾರ್ಯ ಅಂಬೋರು ಹೆಂಗಿರಬೇಕು, ಆಚಾರ ಅಂಬೋದು ಆಚಾರ ಇದ್ದವ್ರು ಆಚಾರ್ಯದ ನಡಿ ಅಂಥವ್ರು ಇರಬೇಕು. ನಮ್ಮ ಬಸವಣ್ಣವ್ರು ಏನು ಹೇಳ್ತಾರೆ, ನಡೆದಂತೆ ನುಡಿ ನುಡಿದಂತೆ ನಡಿ. ಅದಕ್ಕೆ ನಾವು ಬರೀ ಆಚಾರದಾಗ ಯಾವ್ದು ಭೀ ಇದು ಮಂದಿ ಹೇಳೋದು ಭಾಳ ಈಸಿ ಇರ್ತದೆ, ಅದ್ರ ಅಮಲ್ದಾಗ ತರಬೇಕಾದ್ರೂ ಭಾಳ ಕಷ್ಟ ಆಯ್ತದೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನಡೆದಂತೆ ನುಡಿ ನುಡಿದಂತೆ ನಡಿ ಅಂತ ಹೇಳ್ತಾರೆ. ಅದಕ್ಕಾಗಿ ನಮ್ಮದು ಮೊದಲು ಅವ್ರಿಗೆ ಯಾರಿಗಾರ ಏನಾರು ಹೇಳೋಕ್ಕಿಂತ ಮೊದಲೇ ನಮ್ಮದು ಆಚಾರ ಸರಿ ಇರಬೇಕು, ಅದ್ರ ಚಿಂತನೆ ನಾವು ಮಾಡಬೇಕು. ಗುರು ಹೆಂಗಿರ್ಬೇಕು ರೀ, ಗುರು ಅಂಬೋರು ಹೇಗಿರಬೇಕು, ಗುರು ಒಳಗೆ ಗರ್ವ ಇರಬಾರ್ದು, ಗುರು ಅಹಂಕಾರಿ ಇರಬಾರ್ದು, ಗುರು ಒಳಗೆ ನಾ ಅಂಬ ಹಂಪಣೆ ಇರಬಾರ್ದು, ಅವನೇ ನಿಜವಾಗ ಗುರು. ಯಾಕಂದ್ರೆ ಹಿಂದಿನ ಕಾಲಕ್ಕೆ ಒಂದು ಥೋಡೆ ಮಂದಿ ಭಾಳ ದೊಡ್ಡ ದೊಡ್ಡ ಗುರು ಆಗೋಗ್ಯಾರ. ಅವ್ರ ಗುರು ಹೆಂಗಿದ್ರಂದ್ರು ಅವ್ರ ಒಳಗೆ ಒಂದು ಶಿಟ್ಟು ಅಂಬದು ಇರ್ತಿತ್ತು. ಅವ್ರ ಮನುಷ್ಯನ ತಕ್ಕರ ಇನ್ನೂ ಒಂದು ಮಾತು ಆಗಲ್ಲ, ಅವ್ರು ಶಾಪ್ ಕೊಟ್ಬಿಡ್ತಿರೋರು. ಆ ಶಾಪದಿಂದ ಎಷ್ಟೋ ಇದು ಆಗಿವ ಉದಾಹರಣೆಗಳು ನಮ್ಗೆ ಗೊತ್ತದ. ಶಾಪ್ ಆದ್ರೆ ಎಲ್ಲಿಂದ ಅಲ್ಲೇ ಬಸ್ ಮಾಯ್ತಾರ, ಎಲ್ಲೋ ನೀರಿನ ಜಗಿನಾಗ ನೀರು ಬರ್ತಾವ, ಹೀಗೆಲ್ಲ ಎಲ್ಲ ಬರ್ತಾವೆ. ಅದನ್ನು ನಾವು ಬಸವಣ್ಣನವ್ರು ಏನು ಹೇಳ್ತಾರಂದ್ರು, ಗುರು ಆದವ್ರು ಹೆಂಗಿರಬೇಕು, ಭಕ್ತನ ಬಗ್ಗೆ ಅವ್ರ ಒಳಗೆ ಪ್ರೇಮ ಭಾವನೆ ಇರಬೇಕು, ಅವ್ರ ಬಗ್ಗೆ ಇದು ಇರಬೇಕು, ಸಿಟ್ಟು ಇರಬಾರ್ದು, ಶಾಂತತೆ. ಯಾವಾಗ ಗುರುನೇ ಶಾಂತಿ ಇದ್ಮೇಲೆ ಮುಂದೆ ಭಕ್ತನೂ ಶಾಂತಿ ಇರ್ತಾನ ಅಂತಂಬುದು ನಮ್ಮ ಬಸವಣ್ಣನವ್ರು ಹೇಳ್ಕೊಟ್ಟಿದ್ದು. ಅದ್ರ ತಕ್ಕರ ಬಸವಣ್ಣನೂ ನಾವು ಭಾಳ ಶಾಂತ ಸ್ವಭಾವದಿಂದ ಇರ್ತೀರಂಬದು ನಮ್ಗೆ ತಿಳಿತದೆ. ಅದಕ್ಕೆ ಗುರು ಹೆಂಗಿರ್ಬೇಕಂದ್ರು ಶಾಂತ ಆಗಿರಬೇಕು. ಜಂಗಮ್ ಅಂಬೋರು ಹೆಂಗಿರ್ಬೇಕು ರೀ, ಅಖಂಡ ಕ್ರಿಯಾಶೀಲ ಅಂಬೋರು ಇರಬೇಕು. ಅವ್ರು ಯಾವತ್ತೂ ಕ್ರಿಯಾಕರ್ಮ ಎರಡು ಒಂದೇ ಇರಬೇಕು. ಅಂದ್ರೆ ಈಗ ನೋಡ್ರಿ, ಜೀವನದಾಗ ಜ್ಞಾನ ಎಂಬ ಶಬ್ದ ಏನಿರ್ತದೆ ಅಂದ್ರೆ ಕ್ರಿಯಾ ಆಚರಣೆದಾಗ ತರಬೇಕು. ನಾವು ಮಾಡಿದಂಥ ಒಂದು ಕಾರ್ಯ ಅದು ನಾವು ಆಚರಣೆದಾಗ ತಂದರೆ ನಮಗದು ನಿಜವಾಗ ಜಂಗಮ್ ಅನ್ಬೋದು. ಜಂಗಮ್ ಅಂದ್ರೆ ಬಡೆ ಎಲ್ಲರೂ ಹೋದ ಉಂಡ ಬಂದ ತಿಂದ ಕಾವಿ ಅರಿವೆ ಹೊಡೆದು ಅಂಥವ್ರಿಗೆ ಜಂಗಮ್ ಅನ್ಬೇಡ. ಜಂಗಮ್ ಹೆಂಗಿರಬೇಕು, ಸಮಾಜವನ್ನು ಪ್ರಚಾರ ಮಾಡೋರು ಇರಬೇಕು, ಜ್ಞಾನ ಕೊಡಬೇಕು ಅಂತಂಬವರಿಗೆ ನಾವು ನಿಜವಾಗ ಜಂಗಮ್ ಅನ್ಬೇಕು. ಅವಾಗ ಹೀಗೆ ಎಲ್ಲ ಹೊಂಟಾಗ ಹೀಗೆ ಇಬ್ಬರು ಅಕ್ಕ ತಮ್ಮ ಹೊಂಟಾರ ಸಮಾಜದಾಗ ಹೋಗ್ತಾರೆ. ಆಗ ಅವ್ರೇನು ತಿಳ್ಕೊತಾರಂದ್ರು, ಅವ ಎಲ್ಲ ಪ್ರಚಾರ ಇದು ಮಾಡ್ಕೋತಾ ಹೋಗಿದಾಗ ಹೆಣ್ಮಕ್ಳಿಗೆ ಎಷ್ಟು ತಿಳಿತಾರಲ್ಲ, ಹೆಣ್ಮಕ್ಳು ಎಲ್ಲಿಗೆ ಹೊರಗೆ ಬರ್ಬಿಡಲ್ರು, ಅವ್ರಿಗೊಂದು ಪೂಜಾದ ಅಧಿಕಾರ ಇಲ್ಲ, ಪುನಸ್ಕಾರ ಅಧಿಕಾರ ಇಲ್ಲ, ಯಾಕೆ ಹಿಂಗೆ ಅಂತ ತಿಳ್ಕೊಂಡು ಅವರಿಬ್ಬರು ಅಕ್ಕ ತಮ್ಮ ಏನು ಮನ್ಸಿಗೆ ಭಾಳ ದುಃಖ ಪಡಿತಾರೆ. ಅವ್ರೇನಂತಾರಂದ್ರು, ರೂಢಿದೇನು ಪ್ರಥಾ ಅದ, ಅಂಧವಿಶ್ವಾಸ ಯಾಕದ, ಅಂಧಶ್ರದ್ಧೆ ಅದಕ್ಕೆ ಇದ್ರ ಮೇಲೆ ಆಧಾರ ನಡೆದು ಇದ್ರ ಮೇಲೆ ಅತ್ಯಾಚಾರವನ್ನು ಮಾಡಿ ಇದು ಭಾಳ ಇದಾಗ್ಯದ. ಅದಕ್ಕೆ ನಾವು ಇದ್ರದ್ದು ಕಳಿಸಬೇಕು. ನಾವು ಹೆಣ್ಮಕ್ಳಿಗೆ ಸಮಾಜದಾಗ ಸರಿ ಸಮಾನ ಹಕ್ಕು ಕೊಡಬೇಕು. ದೀನರಿಗೆ ದಿಲತರಿಗೆ ನಾವೆಲ್ಲ ಸಹಾಯ ಮಾಡಬೇಕು. ಯಾವತ್ತೂ ಅವ್ರೇನಂತಾರ, ಅವ್ರು ಮಾಡಂಥ ಕಾಯಕ್ಕೆ ಹೆಂಗಿರ್ಬೇಕು, ಅವ್ರ ಕಾಯಕದಿಂದ ಅವರಿಗೆ ಜಾತಿದಿಂದ ಯಾವತ್ತೂ ಶರಣರಿಗೆ ಎಣಿಸ್ಬೇಡ್ದು ಅಂತ ಹೇಳ್ತಾರೆ. ಅವ್ರ ಕಾಯಕ್ಕೆ ಹೆಂಗಿರ್ಬೇಕು ರೀ, ಕಾಯಕ್ಕೆ ಸತ್ಯ ಶುದ್ಧವಾಗ ಕಾಯಕ್ಕೆ ಇರಬೇಕು, ಅದು ನಿಜವಾಗಿ ಕಾಯಕ, ಅವ ನಿಜವಾಗಿ ಶರಣ ಅಂತ ಬಸವಣ್ಣವ್ರು ಹೇಳ್ತಾರೆ ರೀ. ಅದಕ್ಕೆ ಅವ್ರು ಹಿಂಗೆ ಮಾಡ್ಕೋತ ಮುಂದಕ್ಕೆ ಇಬ್ಬರು ಅಕ್ಕ ತಮ್ಮ ಹೋಗ್ತಾರೆ. ಹೋದ್ಮೇಲೆ ಹಿಂಗೆ ಅವರಿಬ್ಬರು ನಡೀತಾ ಇರ್ತಾರೆ. ಅದು ಸಮಾಜ ಬಗ್ಗೆ ಸ್ವಲ್ಪ ಇದು ಮಾಡ್ಕೋಬೇಕಂತ ನಡೀತಾ, ಅವಾಗೆ ಅವ್ರಿಗೆ ಏನಾಯ್ತಂದ್ರೆ ನಾಗಮ್ಮ ಹೊಟ್ಟೆಯಲ್ಲಿ ಚನ್ನಬಸವಣ್ಣನವರು ಜನ್ಮ ಆಗ್ತದ್ರಿ. ಚನ್ನಬಸವಣ್ಣನ ಜನ್ಮ ಆಗಿದ್ಮೇಲೆ ನಾಗಮ್ಮ ಏನು ಮಾಡ್ತಾಳಂದ್ರು, ಮಗನ ಹೆಸರ ಚನ್ನಬಸವ ಅಂತ ಯಾಕೆ ಕೇಳಿ ನಾಗಮ್ಮ ತನ್ನ ಮಗನ ಹೆಸರು ಅಂದ್ರೆ ಅದ್ರ ಹಿಂದೊಂದು ಅರ್ಥದ. ಏನು ಅರ್ಥದ ಅಂದ್ರೆ ಈಗ ಹೇಳ್ತೀನಿ. ಚನ್ನಬಸವ
ಅಂಬದು ಯಾಕೆ ಕಾರಣ ಅಂದರು, ಆ ಸಮಾಜಾಗ ಅವಾಗ ಆ ಸಮಯದಲ್ಲಿ ವಯೋವೃದ್ಧ ಅಂದ್ರೆ ವಯಸ್ಸಾದವಂಥ ಹಿರಿಯರು ಭಾಳ ತಪೋವೃದ್ಧ ಇರ್ತಾರೆ, ಅವ್ರು ತಪಸ್ವಿ ಇರ್ತಾರೆ. ಅವ್ರಿಗೆ ಯಾರಂದ್ರೆ ನಮ್ಮ ಮಹಾಶಿವಶರಣ ಮಾದಾರ ಚೆನ್ನಯ್ಯ ಮಹಾಶಿವಶರಣದ ಕೀರ್ತಿ ಎಲ್ಲ ಕಡೆ ಹರಿದಿರ್ತದೆ ರೀ. ಅವಾಗ ಏನಾಯ್ತದಂದ್ರು ಅಕ್ಕ ನಾಗಮ್ಮ ಶಿವದೇವ ಮತ್ತು ಬಸವಣ್ಣನವರು ಅವ್ರ ಮೇಲೆ ಅಪಾರ ಭಕ್ತಿ ಇರ್ತದೆ. ಅದಕ್ಕಾಗಿ ನಾಗಮ್ಮ ಶಿವದೇವ ಬಸವೇಶ್ವರ ಇವ್ರ ಅಪಾರ ಭಕ್ತಿ ಇದ್ಮೇಲೆ ಅವ್ರ ಶ್ರದ್ಧಾ ಭಕ್ತಿ ಇದ್ಮೇಲೆ ಅವ್ರೇನು ಮಾಡ್ತಾರಂದ್ರೆ ನೋಡು, ಬಸವಣ್ಣನವ್ರದ್ದು ಬಸವಣ್ಣನವ್ರು ಹೇಳ್ಯಾರ ನೋಡ್ರಿ. ಬಸವಣ್ಣವರು ಯಾವಾಗ ಭೀ ಮಾದಾರ ಚೆನ್ನಯ್ಯಗ ತಂದೆ ಸ್ಥಾನ ಕೊಟ್ಟಾರ. ಅಪ್ಪ ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪ ನಮ್ಮ ಡೊಹಾರ ಕಕ್ಕಯ್ಯ ಅಂತ. ಹಂಗೆ ಅವ್ರೇನು ಮಾಡ್ತಾರೆ, ತಂದೆ ಸ್ನಾನ ಗುರು ಸ್ನಾನ ಕೊಟ್ಟವ್ರು ಇರ್ತಾರೆ. ಯಾರೀಗ ಮಾದಾರ ಚೆನ್ನಯ್ಯಗ. ಆಗ ಅದಕ್ಕಾಗಿ ನಾಗಮ್ಮನು ಏನು ಮಾಡ್ತಾ ಅಂದರು, ಮಾದಾರ ಚೆನ್ನಯ್ಯದಾಗಿಂದ ಚೆನ್ನ ಅಂಬ ಶಬ್ದ, ಹಾಗೆ ಬಸವಣ್ಣನವ್ರದ್ದು ಬಸವ ಅಂಬ ಶಬ್ದ, ಇವೆರಡೂ ಕೂಡಿ ಅಂದರು ಇದು ಏನಾಯ್ತದಂದ್ರು ಅವ್ರದ್ದಿದ್ದಂಥ ಒಂದು ಚೆನ್ನಯ್ಯಂದು ಒಂದು ಜ್ಞಾನ, ಬಸವಣ್ಣನೊಂದು ಶಕ್ತಿ, ಇವೆರಡು ಕೂಡಿ ಅಕ್ಕನಾಗಮ್ಮ ತನ್ನ ಮಗನ ಹೆಸರಿನಿಕ್ತಾ ಅಂದರು ಚೆನ್ನ ಬಸವ. ಹಾಗೆ ಅವರೆಲ್ಲರೂ ಕೂಡಿ ಈಗೇನು ಮಾಡ್ತಾರಂದ್ರು ಕಲ್ಯಾಣದಾಗೆ ಅವ್ರದ್ದು ಕರ್ಮಭೂಮಿ ಅಂತೇಳಿ ಅಲ್ಲೇ ಇರ್ತಾರೆ. ಅವಾಗ ಏನಾಯ್ತದ ಅಂದ್ರೆ ಅವ್ರು ಏನು ಮಾಡ್ತಾರಂದ್ರು ದೀನ ದಲಿತರದು ಬಡವರದು ಅವ್ರದ್ದೆಲ್ಲ ಅವು ಏನವ ಅಂಬೋದು ಕಾಯಕ ತತ್ವದಿಂದ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಅದು ಪ್ರಚಾರ ಹ್ಯಾಂಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂದ್ರೆ ಆ ಕಾಲದಲ್ಲಿ ಪಾರ್ಲಿಮೆಂಟ್ ಇರ್ತಿದ್ದಿಲ್ಲ. ಅವಾಗ ಏನು ಮಾಡ್ತಾರಂದ್ರೆ ಸುಪ್ರಸಿದ್ಧ ಆದಂಥ ಒಂದು ಅನುಭವ ಮಂಟಪದ್ದು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಭಾಳಷ್ಟು ಹೊಸ ಧರ್ಮ ಶುರು ಆಗ್ತದೆ ರೀ. ಅಲ್ಲಿ ಹೊಸ ಧರ್ಮ ಆಗಿದ್ಮೇಲೆ ವಿರುದ್ಧನೂ ಭಾಳ ಆಯ್ತದ. ಅಲ್ಲಿ ಒಂದು ಶರಣ ಧರ್ಮ, ಲಿಂಗಾಯತ ಮತ್ತು ಲಿಂಗವಂತಂಬ ಧರ್ಮದ ಪ್ರಚಾರ ಶುರು ಆಗ್ತದೆ. ಆವಾಗ ಏನಾಯ್ತದ, ಈ ನಮ್ಮ ಭಾರತದಾಗ ಇದ್ದಂಥ ಭಾಳಷ್ಟು ಶಕ್ತಿಗಳು ಅವ್ರ ಕಡೆ ಎಳಿತಾವೆ. ಯಾರು ಅವ್ರ ಆಗ್ತಂಗ್ಯಾರ. ಈಗ ಕಡೆಯಿಂದೋ ಶರಣರೆಲ್ಲ ಬರ್ತಾರೆ. ಅವರೆಲ್ಲ ತಂದು ಕಾಯಕನ್ನು ಮಾಡಿ ನಮ್ಮ ಮಂಟಪದಾಗ ಸ್ಥಾಪಿತ ಆಗ್ತಾರೆ. ಅಕ್ಕ ನಾಗಮ್ಮ ಏನು ಮಾಡ್ತಾಳೆ ಅಂದ್ರು ಸಣ್ಣದೊಂದು ಮಳ್ಕೆ ಹಚ್ತಾಳೆ. ಏನಂದ್ರೆ ಆಕೆ ಎಲ್ಲ ಹೆಣ್ಮಕ್ಳಿಗೆಲ್ಲ ಕೂಡಿಸಿ ಒಂದು ಓದೋದು ಬರ್ಸೋದು ಅವ್ರ ಬಲ್ಲೆಲ್ಲ ಕಲೆ ಎಲ್ಲ ಕಲಿಸ್ತಾಳೆ. ಅದು ಮುಂದೆ ಯಾರು ಅಕ್ಕಮಾದೇವಿ, ನಾಗಲಾಂಬಿಕಾ, ಗಂಗಾಂಬಿಕಾ ಇವ್ರೇನು ಮಾಡ್ತಾರೆ, ಅದಕ್ಕೊಂದು ದೊಡ್ಡದು ಗಿಡದ ರೂಪದಲ್ಲಿ ತರ್ತಾರೆ. ಅಂದ್ರೆ ಏನದು ಅದು ಏನು ಗಿಡ ಅಂದರು ಜ್ಞಾನದ ಗಿಡ. ಅದಕ್ಕಾಗಿ ಅದು ದೊಡ್ಡ ತರ್ತಾರೆ. ಇದೆಲ್ಲ ಪ್ರಚಾರ ನಡೀತಾ ಇದ್ದಾಗೆ, ಇದೆಲ್ಲ ಜನದ ಪ್ರಚಾರ ಆಗ್ತಾ ಇದ್ದಾಗೆ ಕೆಲವು ಮಂದಿ ಇರ್ತಾರೆ ನೋಡ್ರಿ, ಆ ಕಾಲಕ್ಕೆ ಇದ್ದರು ಅಂತಂದರೆ ಈ ಕಾಲಕ್ಕೂ ಇಲ್ಲ ಅಂಬೋದಿಲ್ಲ. ಆದರೆ ಬಿಜ್ಜಳ ರಾಜನ ರಾಜ್ಯದಲ್ಲಿ ಮುಖ್ಯ ಅಧಿಕಾರಿಯಾದಂಥ ಶರಣ ಧರ್ಮದ ವಿರೋಧ ಕಪಟಿ ಅವರೆಲ್ಲ ಏನು ಮಾಡ್ತಾರಂದ್ರು ಬಸವೇಶ್ವರ್ಗೆ ಅದಕ್ಕೆ ಇದ್ರ ಮ್ಯಾಗಿನ ಸಿಂಹಾಸನ ಮ್ಯಾಗಿಂದ ಅವ್ರಿಗೆ ಇಳಿಸ್ಬೇಕಂತ ಭಾಳ ಪ್ರಯತ್ನ ಮಾಡಿ ಅವ್ರಿಗೆ ಅಲ್ಲಿಂದ ಇಳಿಸ್ತಾರೆ. ಇಳಿಸಿದ್ಮೇಲೆ ಅವ್ರು ಏನು ಮಾಡ್ತಾರಂದ್ರು, ಯಾಕೆ ಇಳಿಸ್ತಾರೆ ಅಂದ್ರೆ ಅವ್ರು ಏನು ಮಾಡ್ತಾರೆ, ಜಾತಿ ಭೇದ ಇಲ್ಲದೆ ಮಧುವರ್ಸ ಮತ್ತು ಹರಳೆಂದು ಎರಡೂ ಮಕ್ಕಳು ಮದುವೆ ಮಾಡ್ತಾರೆ. ಅದಕ್ಕಾಗಿ ಅವ್ರಿಗೆ ವಿರೋಧ ಮಾಡಿ ಅವ್ರಿಗೆ ಇಳಿಸ್ತಾರೆ. ಆಮೇಲೆ ಅಲ್ಲೆಲ್ಲ ಕಡೆ ಎಲ್ಲ ಭಾಳ ಗದ್ದಲ ಆಯ್ತದ. ಆ ಗದ್ದಲದಾಗೆ ಭಾಳ ಮಂದಿ ಶರಣರು ಸಾಯ್ತಾರೆ. ಆವಾಗ ಕಲ್ಯಾಣ ಕ್ರಾಂತಿ ಎಂಬ ಒಂದು ಉಗ್ರ ರೂಪನ ಬರ್ತದೆ. ಅವಾಗ ಏನು ಮಾಡ್ತಾರಂದ್ರು ವಚನ ಸಾಹಿತ್ಯ ಕಾಪಾಡಬೇಕಾದ್ರೂ ಭಾಳ ಕಷ್ಟ ಆಯ್ತದೆ. ಯಾಕಂದ್ರೆ ವಚನ ಸಾಹಿತ್ಯಗಳು ಅವರು ಹೆಣ್ಣುಮಕ್ಕಳು ತನ್ನ ಕಾಯಕವ ಮಾಡಿ ತಂದೆಲ್ಲ ಮಾಡಿ ಪುನಃ ತಂದು ವಿಚಾರದ ಅನುಭವ ಪಡೆದಂಥ ಅನುಭವ ಮಾತಿನಿಂದ ವಚನ ಸಾಹಿತ್ಯ ತಯಾರಾಗಿರ್ತದೆ. ವಚನ ಸಾಹಿತ್ಯ ಸುಮ್ಮನೆ ತಯಾರಾಗಿಲ್ಲ ರೀ ಯಾರಾದ್ರೆ ಭೀ. ಅದಕ್ಕಾಗಿ ವಚನ ಸಾಹಿತ್ಯದ ಹ್ಯಾಂಗೆ ಕಾಯಬೇಕು ಅಂಬೋದೊಂದು ವಿಚಾರ ಮಾಡ್ಕೋತಾ ಅವ್ರೇನು ಮಾಡ್ತಾರೆ, ವಚನ ಸಾಹಿತ್ಯನ ಗಂಟುಗಳು ಎಲ್ಲ ತೊಗೊಂಡು ಆ ಕಡೆ ಈ ಕಡೆ ಎಲ್ಲಿ ಯಾಕಂದ್ರೆ ಅವರಿಗೆಲ್ಲ ಹೊಡಿಲಕ್ಕೆ ತಯಾರಾದವ್ರು ಇರ್ತಾರೆ ರೀ ಎಲ್ಲರೂ. ಅದಕ್ಕೆ ವಚನ ಸಾಹಿತ್ಯನ ಎಲ್ಲ ಕಡೆ ತೊಗೊಂಡು ಆ ಕಡೆ ಎಲ್ಲ ಶರಣರು ಹೋಗ್ತಾರೆ. ಅವಾಗೇ ಅಕ್ಕ ನಾಗಮ್ಮ ಒಂದು ವೀರ ಗಣಾಂಗಳಿ ಅಂತ ರೂಪ ತೊಗೊಂಡು ಆಕಿನೂ ವಚನ ಸಾಹಿತ್ಯನೂ ಅದ್ರದ್ದು ರಕ್ಷಾ ಮಾಡ್ತಾ. ಆವಾಗೇ ಮಹಾತ್ಮ ಬಸವೇಶ್ವರ ಏನು ಮಾಡ್ತಾರಂದ್ರು ಕೂಡಲ ಸಂಗಮದಾಗ ಐಕ್ಯ ಆಗ್ತಾರೆ. ಆವಾಗ ಐಕ್ಯ ಆಗಿದ್ದ ಸುದ್ದಿ ಜೀವ ಸಮಾಧಿ ತೊಗೊಂಡಿದ್ದಾಗಿನ ಸುದ್ದಿ ಅಕ್ಕನಾಗಮ್ಮಗೆ ಗೊತ್ತೈತೆ. ಅಕ್ಕನಾಗಮ್ಮ ಕಡೆ ಇರ್ತಾ ಅಂದ್ರೆ ಉಳ್ವಿ ಕಡೆ ಇರ್ತಾಳೆ. ಆವಾಗ ಆಕಿಗೆ ಗೊತ್ತೈತದ. ಆವಾಗ ಆಕಿಗೆ ಏನೈತೆ ಒಂದು ದೊಡ್ಡದು ಮಡ್ಡಿ ಗುಡ್ಡ ಮ್ಯಾಲೆ ಬಿದ್ದಂಗೆ ಐತೆ. ಯಾಕಂದ್ರೆ ಆಧಾರೇ ಆಕಿಗೆ ಬಸವಣ್ಣವ್ರದ್ದು ಇರ್ತದೆ. ಅವಾಗ ಆಕೆ ಭಾಳ ದುಃಖ ಪಡಿತಾಳೆ.
ಆ ದುಃಖ ಪಡಿದಾಗೆ ಆಕಿ ಒಂದು ವಚನ ಬರಿತಾಳ. ವಚನ ಹಿಂದಿದಾಗದ, ಭಕ್ತಿ के भांडारी हे बसवा, मुक्ति के मूर्ति तुम बसवा, लिंग जंगम का चैतन्य बसवा. भक्ति के भांडारी हे बसवा, मुक्ति के मूर्ति तुम बसवा, लिंग जंगम का चैतन्य बसवा. तुम अंतर ध्यान हुए, मैं कैसे धैर्य रखूँ बसवा. हाय हाय रे देवा, हे परम गुरु बसव देवा, थे तुम मेरे आत्मज्योति बसवा. शिव प्रसाद मुझे देके मुझको बचा लिया करके पावन. हे बसवलिंगा, मुझे अब कौन है तुम्हारे बिना. भ्राता बसवर्ण प्रिय चन्न संगमनाथ, तुम्हें अंतर्ज्ञान हुए पर मेरा प्राण अंतर्ज्ञान होगा क्या. तुम्हारे बिना ऐसा आक्रोश करते हुए उन्होंने बहुत हिम्मत की. ಅಂದ್ರೆ ಅವರು ವಚನದಾಗ ಹೇಳ್ತಾರೆ ಕಿ ಬಸವ ನೀ ಎಲ್ಲ ಹೋದ್ಮೇಲೆ ನಾ ಹೆಂಗಿರಬೇಕು, ನೀ ಭಕ್ತಿ ರೂಪಿ ಇದ್ದಿ, ನೀ ಜ್ಞಾನಪ್ರಿಯ ಇದ್ದಿ, ಅದಕ್ಕಾಗಿ ನೀ ಹೋಗಿದ್ಮೇಲೆ ನಾ ಹ್ಯಾಂಗಿರ್ಬೇಕಂದ ಒಂದು ದುಃಖ ಪಡಿತಾಳ. ಅಂದ್ರೂ ಮತ್ತು ಧೈರ್ಯ ತಂದ್ಕೊಂಡು ಅವಾಗ ಏನು ಮಾಡ್ತಾಳೆ ಅಂದರು, ಉಳ್ವಿಯಲ್ಲಿ ವಚನ ಸಾಹಿತ್ಯವನ್ನು ತೊಗೊಂಡು ಹಾಗೆ ಮಧ್ಯದಲ್ಲಿ ಅದು ಯಾಕಂದ್ರೆ ವಚನ ಸಾಹಿತ್ಯ ಅಲ್ಲಿ ಕದಳಿವನದಲ್ಲಿ ಉಳ್ವಿಯಲ್ಲಿ ಗೋವಾ ಕಾರವಾರ ಜಿಲ್ಲೆಯ ಮಧ್ಯ ಭಾಳ ದೊಡ್ಡದು ಅರಣ್ಯ ಅದ. ಈಗಾದ್ರೂ ಉಳ್ವಿಗೆ ಹೋಗೋ ಮುಂದೆ ಹಾದಿ ಭಾಳ ಅಡ್ಡ ತಿಡ್ಡದ, ಅಲ್ಲಿ ಈಗಾದ್ರೂ ಭಾಳ ಜಂಗಲ್ ಅದ. ಯಾವತ್ತೂ ಅಲ್ಲಿ ನೀರು ಬೀಳ್ತಾನೆ ಇರ್ತಾವೆ, ಯಾವತ್ತೂ ಅಲ್ಲಿ ಹಸಿನೇ ಇರ್ತದೆ. ಅದು ಭಾಳ ನೀರಿನ ಸ್ಥಾನ ಮಾತು. ಅಲ್ಲಿ ವಚನ ಸಾಹಿತ್ಯದ ಇದು ಅಲ್ಲಿ ವಚನ ಸಾಹಿತ್ಯನ ಇದು ಮಾಡ್ಕೋತಾ ಆಕೆ ಮುಂದೆ ಶರಣರ ಭಾಳ ಮಂದಿ ಅಲ್ಲೇ ಲಿಂಗೈಕ್ಯ ಆಗ್ತಾರೆ ರೀ. ಅವಾಗ ಚನ್ನಬಸವಣ್ಣನು ಆವಾಗ ಅಲ್ಲೇ ಲಿಂಗ ಆಗ್ತಾರೆ. ಅವಾಗೂ ಭಾಳ ದುಃಖ ಪಡಿತಾ, ಎಷ್ಟು ಸಣ್ಣ ವಯದಾಗ ನನ್ನ ಮಗ ನನಗೆ ಬಿಟ್ಟು ಹೋದಲ್ಲ ಅಂತಂಬದು ಹೇಳ್ತಾಳೆ. ಅವಾಗೂ ಒಂದು ವಚನ ಹೇಳ್ತಾಳೆ, ಹೇ ಭಗವಾನ್ ಹೋ ಗಯಿ ಮೈ ಅನಾಥ, हे भगवान हो गई मैं अनाथ, हाय हाय रे क्या करूँ लेके मेरे आधार की लाठी छीन के. नन्ना बछड़ा पीने को दूध छीन के ले गया क्या भक्तों ने, हाय हाय रे कहते लेके जाना क्या बसवಣ್ಣ प्रिय चन्न संगम देवा. ಆಕಿ ಹೇಳ್ತಾಳ, ದೇವ್ರೆ ನನಗೆ ಹಿಂಗೆ ಯಾಕೆ ಅನಾಥ ಮಾಡಿದೆ ನೀನು, ಇದು ನಿನ್ನ ನ್ಯಾಯನ, ಆಕಳಿಗೆ ಬಿಟ್ಟು ಆಕಳದಿಂದ ಕರು ಎಳ್ಕೊಂಡು ಹೋಗೋದು ಇದು ನ್ಯಾಯನ, ಹಾಲು ಕುಡಿಯೋ ಕರು ಅದಕ್ಕೆ ಬಿಟ್ಟು ಹೋಗಿದ್ದು ನ್ಯಾಯನ ಅಂತ ಆಕಿ ಬಸವಣ್ಣ ಕೂಡಲ ಸಂಗಮ್ಗೆ ಕೇಳ್ತಾಳ. ಅದಕ್ಕಾಗಿ ಅವಾಗ ಬಿಟ್ಟು ಹೋಗಿದ್ಮೇಲೆ ಭಾಳಷ್ಟು ಹಿರುಗಳಾದ ಶರಣರು ಆಗ ಭಾಳ ಐಕ್ಯ ಇರ್ತಾರ. ಅವಾಗ ಅಕ್ಕನಾಗಮ್ಮನು ಭಾಳ ಸೋತು ಹೋಗಿದ್ದಕ್ಕೆ ಇರ್ತಾಳ. ಅಕ್ಕನಾಗಮ್ಮ ಆಕಿನ ಸಂಗಟ ಇದ್ದ ಶರಣರು ಏನು ಮಾಡ್ತಾರಂದ್ರು, ಅದು ಉಳುವಿಯಲ್ಲಿ ಅಲ್ಲಿ ತಾನು ಸ್ನಾನ ಮಾಡಿ ಅಲ್ಲಿ ಒಂದು ಮಹಾಶಿವ ಶರಣ ರುದ್ರಮುನಿಗಳು ಬರ್ತಾರೆ, ಎಲ್ಲ ಸ್ವಾಮಿ ಸಂತರು ಬರ್ತಾರೆ. ಅದು ವಚನ ಸಾಹಿತ್ಯ ಏನು ಮಾಡ್ತಾರಂದ್ರು ಅವ್ರಿಗೆ ಒಪ್ಪಿಸ್ತಾರೆ. ವಚನ ಸಾಹಿತ್ಯ ಗಂಟುಗಳು ಅವ್ರಿಗೆ ಒಪ್ಪಿಸಿ ತಾನು ಮಂದಿರದಲ್ಲಿ ಮಠದಲ್ಲಿ ಮಂದಿರದಲ್ಲೆಲ್ಲ ಅವು ಕೊಟ್ಟು ಇದು ಮಾಡ್ತಾರೆ. ಆವಾಗ ಅಕ್ಕನಾಗಮ್ಮ ಪ್ರಾಣ ತ್ಯಾಗ ಮಾಡ್ತಾಳೆ. ಅಲ್ಲಿ ಎಲ್ಲಿ ಅದಂದ್ರೆ ಸಮಾಧಿ ಕಾಳಿ ನದಿಯಲ್ಲಿ ತೀರ ಮೇಲೆ ಗೋವಾದ ಕಂದ ರಾಜವಂಶಿಯಲ್ಲಿ ಸಮಾಧಿ ಅದ. ಈಗೋತೂ ಅಲ್ಲಿ ಸಮಾಧಿ ಮೇಲೆ ಮೂರ್ತಿ ಪ್ರತಿಷ್ಠಾ ಅದ. ಹಾಗೆ ಅಲ್ಲೇ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾನೂ ಅದ. ಅವಾಗ ವಚನ ಗಂಟುಗಳು ಎಲ್ಲ ಕೊಟ್ಟ ಮೇಲೆ ಕೆಲವು ಮಂದಿ ಏನು ಮಾಡ್ತಾರೆ, ವಚನ ಗಂಟುಗಳು ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಏನು ಮಾಡ್ತಾರೆ, ಅದು ಆಗಿನ ಮಣ್ಣಿನ ಗೋಡಿಗಳು, ಆ ಗೋಡಿದಾಗ ಎಲ್ಲ ಕೆದರಿ ಮಾಡಿ ಆ ವಚನಗಳು ಇಕ್ತಾರೆ. ಇಕ್ಕಿದ್ಮೇಲೆ ಹಿಂಗೆ ನಡೀತಾ ಇರ್ತದೆ. ಅವ್ರಿಗೆ ಗೊತ್ತಿರಲ್ಲಕ್ಕೆ ಇದು ಹಿಂಗಿರ್ತದೆ. ಆಗ ಅದು ಅದು ವಚನ ಸಾಹಿತ್ಯದ ಗಂಟಿಕ್ಕಿದ್ಮೇಲೆ ಅಲ್ಲಿ ಅದು ಪೂಜೆ ಮಾಡೋದು ಇದು ಮಾಡೋದು ಮಾಡ್ತಾರೆ. ಮುಂದೆ ಹೀಗೆಲ್ಲ ನಡೀತಾ ಇದ್ದಾಗ ಮುಂದೆ ಹಿಂಗೆ ಆಗಿದ್ಮೇಲೆ ಥೋಡೆ ಮಂದಿ ಕೇಳ್ತಾರೆ, ಇಲ್ಲಿ ಏನು ಮಾಡ್ತೀರಿ, ಇದೇನದ, ಇಲ್ಲರಿ ನಮ್ಮ ಹಿರುಗಳು ಇಲ್ಲಿ ಕ್ಯಾರಿ ನಾವೆಲ್ಲ ಪೂಜೆ ಮಾಡ್ತೀವಿ ರೀ ಅಂತ. ಅದು ಏನು ಅಂಬೋದು ಯಾನ್ ಕೊಡಬೇಕು, ಅದಕ್ಕೆ ಜ್ಞಾನ ಹಚ್ಬೇಕು ಅಂಬೋದು ಯಾರಿಗೂ ಗೊತ್ತಿರಲ್ಲ. ಹೀಗೆ ಮುಂದೆ ಪ್ರಭು ಹಳಕಟ್ಟಿ ಅವರು ಹೊಂಟಿದವ್ರು ಇರ್ತಾರೆ, ಅವ್ರು ನೋಡ್ತಾರೆ. ಎಲ್ಲ ಹಳ್ಳಿಗೆ ಭಾಳ ಜಿಗಿನಾಗ ನೋಡ್ತಾರೆ. ಅವರೆಲ್ಲ ಹಿಂಗೆ ಗಾಡಿಗೆಲ್ಲ ಮೆತ್ತಿವವ, ಯಾಕೆ ಹಿಂಗೆ ಮಾಡಿರಿ ಅಂದರು. ಏನೋರಿ ಇದ್ರಾಗ ಏನೋ ಅದ್ರಿ ನಮ್ಗೆ ಅದು ಗೊತ್ತಿಲ್ಲ, ನಮ್ದು ಹಿರುಗಳೆಲ್ಲ ಇಲ್ಲಿ ಪೂಜೆ ಮಾಡ್ತಿರು, ಅದಕ್ಕೆ ನಾವು ಇವತ್ತು ಪೂಜೆ ಮಾಡ್ತೀವಿ ಅಂದ. ಅವಾಗ ಅವ್ರು ಏನು ಮಾಡ್ತಾರೆ, ಅದು ಕೆದಿರು ನೋಡ್ತಾರೆ. ಕೆದಿರು ನೋಡಿದ್ಮೇಲೆ ಅಲ್ಲೆಲ್ಲ ಶರಣರ ವಚನಗಳು ಇರ್ತಾವೆ. ಅವರೆಲ್ಲ ವಚನ ಸಾಹಿತ್ಯನ ತೊಗೊಂಡು ಅವರು ವಚನ ಸಾಹಿತ್ಯದ ಮತ್ತು ಪ್ರಚಾರ ಮಾಡಬೇಕಾದ್ರು ಪ್ರಭು ಹಳಕಟ್ಟಿಯವ್ರಿಗೆ ಭಾಳಷ್ಟು ತ್ರಾಸಾಗಿದ್ದದ. ಯಾಕಂದ್ರೆ ಅವ್ರ ಬಳಿ ಬ್ರಿಟಿಷ್ದ ಪ್ರಿಂಟಿಂಗ್ ಪ್ರೆಸ್ ಇದ್ಮೇಲೆ ಅವ್ರಿಗೆ ಇದ್ರ ಪ್ರಿಂಟ್ ಮಾಡಿಕೊಡ್ರಿದ್ಮೇಲೆ ಅವ್ರು ನಮ್ಗೆ ಯಾವಾಗ ಇವ್ರಿಗೆ ನಾವು ಪ್ರಿಂಟ್ ಮಾಡ್ಕೊಂಡೆ ಅಂದ್ರೆ ಅವ್ರ ಧರ್ಮದ ಪ್ರಚಾರ ಆಗ್ತದೆ.
ಅದಕ್ಕಾಗಿ ನಾವು ಇದು ಇಲ್ಲರಿ ನಮ್ಗೆ ಆಗಲ್ಲ ಅಂತ ಹೇಳ್ತಾರೆ. ಅವಾಗ ತನ್ನ ಇಡೀ ಆಸ್ತಿಯನ್ನು ಮಾರಿ ಪ್ರಭು ಹಳಕಟ್ಟಿಯವರು ಪ್ರಿಂಟಿಂಗ್ ಪ್ರೆಸ್ ಹಾಕಿ ವಚನ ಸಾಹಿತ್ಯದ ಪ್ರಚಾರ ಎಲ್ಲ ಕಡೆ ಮಾಡ್ಯಾರ. ಆ ವಚನ ಸಾಹಿತ್ಯದಾಗ ಏನದ ಅಂದರು, ವಚನ ಸಾಹಿತ್ಯದಾಗ ಭಗವದ್ಗೀತಾ ಬರ್ತದೆ, ಪುರಾಣ ಬರ್ತದೆ, ಬೈಬಲ್ ಬರ್ತದೆ, ಎಲ್ಲ ಬರ್ತಾವೆ ವಚನ ಸಾಹಿತ್ಯದ ಶ್ರೇಷ್ಠ ಸಾಹಿತ್ಯ ಯಾವುದೂ ಇಲ್ಲ. ಇದು ನಮ್ಮ ಬಸವಣ್ಣನವರು ನಮ್ಮ ಶರಣರು ನಮ್ಗೆ ಕೊಟ್ಟಾರ. ಅದಕ್ಕಾಗಿ ನಾವು ಅದ್ರದ್ದು ಉಪಯೋಗ ತಗೋಬೇಕು. ವಚನ ಸಾಹಿತ್ಯನ ಓದಿ ಎಲ್ಲರೂ ಅದರದ್ದು ಆನಂದ ಪಡಿಬೇಕಂತ ಹೇಳ್ಕೊತಾ ನಾವು ಒಂದು ವಚನ ಸಾಹಿತ್ಯ ಬಗ್ಗೆ ಒಂದು ಸಣ್ಣದೊಂದು ಹಾಡು ಹಾಡ್ತೀನಿ. गुरु वचनों को रखना संभाल के, गुरु वचनों को रखना संभाल के, एक एक वचनों में गहरा राज है, जिसने जानी है महिमा गुरु की, उसका डूबा कभी ना जहाज है। गुरु वचनों को रखना संभाल के, दीप जले और तुम ना भागे, ऐसा कभी नहीं हो सकता। ज्ञान सुने और विवेक न जागे, ऐसा कभी नहीं हो सकता। उसकी ज्योति से रोशन जहान है, उसकी ज्योति से रोशन जहान है। ओ फरिश्ता बड़ा ही महान है, जिसने जानी है महिमा गुरु की, उसका डूबा कभी ना जहाज है। बीज पड़े और अंगूर न फूटे, ऐसा कभी नहीं हो सकता। कर्म करे और फल ना भोगे, ऐसा कभी नहीं हो सकता। कर्म करने को तू आज़ाद है, कर्म करने को तू आज़ाद है, फल भोगने में तू लाचार है। जिसने जानी है महिमा गुरु की, उसका डूबा कभी ना जहाज है। मैं का दिया जब तक जले तो तब तक तू प्रभु नहीं मिल सकता। अंतकरण जो शुद्ध न हो तो ध्यान कभी नहीं टिक सकता। अंतकरणों को शुद्ध बना ले, अंतकरणों को शुद्ध बना ले, उसमें प्रेम का दीपक जला दे। जिसने जानी है महिमा गुरु की, उसका डूबा कभी ना जहाज है। गुरु पर संपरित हो जो धोखा कभी नहीं खा सकता। लक्ष्मण रेखा सत्संग की हो तो रावण कभी नहीं आ सकता। अब तो पल पल में ये आभास है, अब तो पल पल में ये आभास है। सद्गुरु सदा मेरे साथ है, जिसने जानी है महिमा गुरु की, उसका डूबा कभी ना जहाज है। गुरु वचनों को रखना संभाल के, गुरु वचनों को रखना संभाल के, एक एक वचनों में गहरा राज है। जिसने जानी है महिमा गुरु की, उसका डूबा कभी ना जहाज है, उसका डूबा कभी ना जहाज है। जय बसवा।